ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಭಾರತದ ಸಂಸ್ಕೃತಿ, ಪರಂಪರೆ ಮತ್ತು ಭಾವನೆಗಳಿಗೆ ಸಂಬಂಧಿಸಿದ ಅತ್ಯಂತ ಮಹತ್ವದ ವಿಷಯದ ಬಗ್ಗೆ ತಿಳಿಯೋಣ. ಅದೇ ಗೋವು, ಗೋಹತ್ಯೆ ಮತ್ತು ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸುವ ಬೇಡಿಕೆ. ಗೋವು ಭಾರತದಲ್ಲಿ ಕೇವಲ ಒಂದು ಪ್ರಾಣಿ ಮಾತ್ರವಲ್ಲ, ಅದು ನಮ್ಮ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗವಾಗಿದೆ. ಹಿಂದೂ ಧರ್ಮದಲ್ಲಿ ಗೋವನ್ನು ಗೋಮಾತೆ ಎಂದು ಪೂಜಿಸಲಾಗುತ್ತದೆ. ಗೋವು ಹಾಲನ್ನು ನೀಡುತ್ತದೆ. ಗೋಮೂತ್ರ ಮತ್ತು ಗೋಮಯವನ್ನು ಔಷಧಿ, ಕೃಷಿ ಮತ್ತು ಪೂಜಾ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ. ಸಾವಿರಾರು ವರ್ಷಗಳಿಂದ ಭಾರತೀಯ ಗ್ರಾಮೀಣ ಜೀವನದಲ್ಲಿ ಗೋವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಆದರೆ ಇಂದಿನ ದಿನಗಳಲ್ಲಿ ಗೋಹತ್ಯೆ ಎಂಬ ವಿಚಾರ ದೇಶದಾದ್ಯಂತ ದೊಡ್ಡ ಚರ್ಚೆಯ ವಿಷಯವಾಗಿದೆ. ಅನೇಕ ರಾಜ್ಯಗಳಲ್ಲಿ ಗೋಹತ್ಯೆಯನ್ನು ನಿಷೇಧಿಸಲಾಗಿದೆ, ಆದರೆ ಕೆಲವು ಪ್ರದೇಶಗಳಲ್ಲಿ ಇನ್ನೂ ಅದು ಕಾನೂನುಬದ್ಧವಾಗಿದೆ. ಗೋವನ್ನು ಆರಾಧಿಸುವ ಕೋಟ್ಯಂತರ ಜನರ ಭಾವನೆಗಳಿಗೆ ಇದು ನೋವುಂಟು ಮಾಡುತ್ತದೆ. ಇದಕ್ಕಾಗಿ ಅನೇಕ ಸಂಘಟನೆಗಳು ಮತ್ತು ನಾಗರಿಕರು ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸಬೇಕೆಂದು ಆಗ್ರಹಿಸುತ್ತಿದ್ದಾರೆ. ಪ್ರಸ್ತುತ ಭಾರತದಲ್ಲಿ ಹುಲಿ ರಾಷ್ಟ್ರೀಯ ಪ್ರಾಣಿಯಾಗಿದೆ, ಆದರೆ ಗೋವು ಭಾರತೀಯ ಸಂಸ್ಕೃತಿ, ಕೃಷಿ ಮತ್ತು ಆರ್ಥಿಕತೆಯಲ್ಲಿ ಅಪಾರ ಮಹತ್ವವನ್ನು ಹೊಂದಿದೆ. ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸಿದರೆ ಅದರ ಸಂರಕ್ಷಣೆಗೆ ಮತ್ತಷ್ಟು ಕಾನೂನು ರಕ್ಷಣೆ ದೊರೆತಂತಾಗುತ್ತದೆ. ಇದರಿಂದ ಗೋಹತ್ಯೆ ನಿಯಂತ್ರಣಕ್ಕೆ ಸಹಾಯವಾಗುತ್ತದೆ. ಆದರೆ ಈ ವಿಚಾರದಲ್ಲಿ ವಿಭಿನ್ನ ಅಭಿಪ್ರಾಯಗಳು ಇವೆ. ಕೆಲವರು ಭಾರತವು ಬಹುಧರ್ಮೀಯ ದೇಶವಾಗಿರುವುದರಿಂದ ಎಲ್ಲರ ಭಾವನೆಗಳನ್ನು ಗೌರವಿಸಬೇಕು ಎಂದು ಹೇಳುತ್ತಾರೆ. ಮತ್ತಷ್ಟು ಜನರು ಪ್ರಾಣಿಗಳ ಸಂರಕ್ಷಣೆಗೆ ಸಮಾನ ಕಾನೂನು ಅಗತ್ಯವೆಂದು ಅಭಿಪ್ರಾಯ ಮಾಡುತ್ತಾರೆ. ಆದರೆ ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗಿದೆ: ಪ್ರತಿಯೊಂದು ಪ್ರಾಣಿಗೂ ಬದುಕುವ ಹಕ್ಕು ಇದೆ. ಕ್ರೌರ್ಯ ಯಾವ ರೂಪದಲ್ಲಿಯೂ ಒಪ್ಪಲಾಗುವುದಿಲ್ಲ. ಗೋವನ್ನು ರಕ್ಷಿಸುವುದು ಕೇವಲ ಧಾರ್ಮಿಕ ಕರ್ತವ್ಯವಲ್ಲ, ಅದು ಮಾನವೀಯ ಜವಾಬ್ದಾರಿಯೂ ಹೌದು. ಆದ್ದರಿಂದಲೇ ಏಪ್ರಿಲ್ 27ರಂದು ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸಬೇಕೆಂಬ ಬೇಡಿಕೆ ಮತ್ತೊಮ್ಮೆ ಜೋರಾಗುತ್ತಿದೆ. ನಾವು ಎಲ್ಲರೂ ಶಾಂತಿಯುತವಾಗಿ, ಕಾನೂನುಬದ್ಧವಾಗಿ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲೇಬೇಕು. ಗೋ ಸಂರಕ್ಷಣೆಗಾಗಿ ಜಾಗೃತಿ ಮೂಡಿಸಲೇಬೇಕು. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸಬೇಕೆ? ಇದಷ್ಟೇ ಅಲ್ಲದೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ರೀಲ್ಸ್ಗಳಲ್ಲಿ ನೀವು ನೋಡಿರ್ತೀರಾ, ಗೋವಿಗೆ ಯಾವ ರೀತಿ ತೊಂದರೆಯನ್ನು ಕೊಡಲಾಗ್ತದೆ ಅಂತ. ಈ ಥರ ನಿಮ್ಮ ಏರಿಯಾಗಳಲ್ಲಿ ಕಂಡು ಬಂದರೆ ತಕ್ಷಣವಾಗಿ ಗೋ ಸಂರಕ್ಷಣಾ ವೇದಿಕೆಗೆ ಈ ವಿಷಯವನ್ನು ತಲುಪಿಸಿ. ಇಷ್ಟು ಮಾಡಿದರೆ ಸಾಕು, ನಿಮ್ಮ ಕರ್ತವ್ಯವನ್ನು ನೀವು ನಿರ್ವಹಿಸಿದಂತೆ. ಜೈ ಗೋಮಾತೆ.